ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ 32 ಸೈಜಿಂದು ಬ್ಲೌಸ್ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ, ಗೊತ್ತಾಗುತ್ತೆ ನಿಮಗೆ. ಸ್ನೇಹಿತರೆ ನೋಡಿ, ನಾನು ಮೆಜರ್ಮೆಂಟ್ ಬರ್ಕೊಂಡಿದ್ದೀನಿ, ಅವ್ರದ್ದು ಬಾಡಿ ಮೆಜರ್ಮೆಂಟ್ ತಗೊಂಡು. ಸ್ನೇಹಿತರೆ ನೋಡಿ, ಇದ್ರ ಪ್ರಕಾರನೇ ಇವಾಗ ಕಟ್ ಮಾಡೋಣ. ನೋಡಿ, ಎದೆ ಸುತ್ತಳತೆ ಬಂದು 32 ಇದೆ, ಉದ್ದ ಬಂದು 12.5 ಇದೆ ಸ್ನೇಹಿತರೆ. ಸೊಂಟದ ಅಳತೆ ಬಂದು 26 ಇದೆ. ಹಾಗೆ ನೋಡಿ, ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು 9 ಇಂಚು 5.5 ಇಂಚ್ ಇದೆ. ಹಾಗೆ ನೋಡಿ, ಭುಜ ಸ್ನೇಹಿತರೆ ನೋಡಿ, ಶೋಲ್ಡ್ರು 4 ಕಾಲಿದೆ. ಆರ್ಮೋಲ್ ರೌಂಡಿಂಗು ನೋಡಿ 14 ಇಂಚ್ ಇದೆ ಸ್ನೇಹಿತರೆ. ನೋಡಿ, ಆರ್ಮೋಲ್ ಉದ್ದಾನ ನಾವು ಅದರಲ್ಲಿ ಕಂಡು ಹಿಡ್ಕೊಂಡು ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನು. ನೋಡಿ, ಸ್ಲೀವ್ ಬಂದು 5.5 ಇಂಚು, ಹಾಗೆ 10 ಇಂಚು ಫಿಟ್ಟಿಂಗ್ ಇದೆ. ಹಾಗೆ ಡಾಟ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಬನ್ನಿ ಇವಾಗ ಕಟ್ ಮಾಡೋಣ. ಮೊದಲಿಗೆ ನೋಡಿ, ಸ್ಲೀವ್ ಕಟ್ ಮಾಡೋಣ ಸ್ನೇಹಿತರೆ. ನೋಡಿ, ಇವಾಗ ಮೊದಲಿಗೆ ಸ್ಲೀವನ್ನು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ, 2 ಸ್ಲೀವ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ, ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. 2 ಸ್ಲೀವ್ ಒಂದೇ ಸಾರಿ ಕಟ್ ಮಾಡಲಿಕ್ಕೋಸ್ಕರ ಸ್ನೇಹಿತರೆ. ನೋಡಿ, ಉದ್ದ ಬಂದು ನಮಗೆ 5.5 ಇಂಚ್ ಸ್ಲೀವ್ ಉದ್ದ ಬೇಕು. ನೋಡಿ, 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1/2 ಇಂಚು ನಮಗೆ ನೋಡಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1/2 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ, ಉದ್ದ ಬಂದು 5.5 ಇಂಚ್ ಇದೆ ಸ್ನೇಹಿತರೆ. 5.5 ಅಂದರೆ ಅರ್ಧ ಇಂಚು ನಾವು ಆ್ಯಡ್ ಮಾಡಿ 6 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, 6 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, 6 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಫಿಟ್ಟಿಂಗ್ ಬಂದು ಸ್ನೇಹಿತರೆ 10 ಇಂಚ್ ಇದೆ. ನೋಡಿ, 10 ಇಂಚು ಫಿಟ್ಟಿಂಗನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿಗೆ. ಹಾಗೆ 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಸ್ನೇಹಿತರೆ. ನೋಡಿ, ಇವಾಗ ಆರ್ಮೋಲ್ ಕ್ರಾಸನ್ನು ನಾನು ಬಾಡಿ ಮೆಜರ್ಮೆಂಟ್ ಮೇಲೆ ಇಡ್ತಾ ಇದ್ದೀನಿ. ನೋಡಿ ಇದನ್ನು ಸ್ನೇಹಿತರೆ. ನೋಡಿ, ಬಾಡಿ ಮೆಜರ್ಮೆಂಟ್ ಎದೆ ಸುತ್ತಳತೆ ಬಂದು ಚೆಸ್ಟ್ ಮೆಜರ್ಮೆಂಟ್ ಬಂದು 32 ಇದೆ. 32 ಅಂದರೆ 10ನೇ 1 ಭಾಗದಷ್ಟು ನಾವು ನೋಡಿ ಆರ್ಮೋಲ್ ಕ್ರಾಸನ್ನು ಇಡಬೇಕಾಗುತ್ತೆ. ನೋಡಿ, ಸ್ಲೀವ್ ಕ್ರಾಸನ್ನು ನೋಡಿ 3.2 3 ಇಂಚ್ ಇಟ್ಟರೆ ಸಾಕಾಗುತ್ತೆ ನೋಡಿ ಸ್ನೇಹಿತರೆ. 3 ಇಂಚ್ ಇಟ್ಟಿದ್ದೀನಿ ಇದನ್ನು. ನಮಗೆ ನೋಡಿ, ನಾನು ನಿಮಗೆ ಅವಾಗಲೇ ಹೇಳಿದೆ, ಆರ್ಮೋಲ್ ರೌಂಡಿಂಗ್ ನಾವು ಮೆಜರ್ಮೆಂಟ್ ತಗೊಂಡಿದ್ದೀವಿ ಸ್ನೇಹಿತರೆ. ನೋಡಿ, ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ನಾವು ಇದರಲ್ಲಿ ಮಾರ್ಕ್ ಮಾಡ್ಕೋಬೋದು. ಬಟ್ ಆರ್ಮೋಲ್ ನಮಗೆ ಎಷ್ಟಿದೆ ಅಂತೇಳಿ ಗೊತ್ತಾಗ 14 ಇಂಚು ರೌಂಡ್ ಇದೆ ಸ್ನೇಹಿತರೆ. ನಾವು ಮೆಜರ್ಮೆಂಟ್ ತಗೊಂಡ್ರ ಪ್ರಕಾರ ನೋಡಿ ಅಷ್ಟಕ್ಕೆ ನಾವು ಇದರಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, 14 ಇಂಚು ಈ ಥರ ಇಟ್ಕೊಂಡು ಟೇಪನ್ನು ಇಲ್ಲಿಂದ ಇಲ್ಲಿವರೆಗೂ ನೋಡಿ 7 ಇಂಚು ಇಲ್ಲಿಗೆ ಬರುತ್ತೆ. 14 ಇಂಚು ರೌಂಡಿಂಗ್ ಆಯಿತು. ನೋಡಿ, 14 ಇಂಚು ಆರ್ಮೋಲ್ ರೆಡಿ ಬರ್ಬೇಕು ಸ್ನೇಹಿತರೆ ನಮಗೆ. ನೋಡಿ, ಈ ಥರ ಆರ್ಮೋಲ್ ಸ್ಲೀವ್ ಕ್ರಾಸನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ 14 ಇಂಚು ಚೆಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ರೌಂಡಿಂಗ್ ಬಂದು 14 ಇಂಚ್ ಇದೆ. ನೋಡಿ, ಇವಾಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ಸ್ಲೀವ್ ಕಟ್ ಮಾಡಿದ್ದೀವಿ. ಪಾರ್ಟನ್ನು ಕಟ್ ಮಾಡೋಣ. ಬ್ಲೌಸ್ನ ಬ್ಯಾಕ್ ಪಾರ್ಟಿಂದ ಕಟಿಂಗ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನೋಡಿ, ಇದು ಲೈನಿಂಗ್ ಬ್ಲೌಸ್ಗೆ ನಾನು ನಿಮಗೆ ಲೈನಿಂಗ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ನೋಡಿ, ಕೆಳಗಡೆ ಅರ್ಧ ಇಂಚ್ ಮಾತ್ರ ನಾನು ಮಾರ್ಜಿನನ್ನು ಬಿಡ್ತಾ ಇದ್ದೀನಿ. ಬೇಕಾದರೆ ನೀವು 1 ಇಂಚ್ ಬಿಡ್ಕೋಬೋದು ಸ್ನೇಹಿತರೆ. ನೋಡಿ, ಇದು ಲೈನಿಂಗ್ ಅಟ್ಯಾಚಿಗೋಸ್ಕರ ಅರ್ಧ ಇಂಚು ನಾನು ಮಾರ್ಜಿನ್ಗೋಸ್ಕರ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಬಾಡಿ ಉದ್ದ ಬಂದು 12.5 ಇದೆ ಸ್ನೇಹಿತರೆ. ನೋಡಿ, ಬ್ಲೌಸಿನ ಉದ್ದ ಬಂದು 12.5 ಇದೆ. ನೋಡಿ, 12.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 12.5 ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನೋಡಿ 13 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 13 ಇಂಚಿಗೆ ಒಂದು ಲೈನ್ ಹಾಕೊಂತ ಇದ್ದೀನಿ.
ಹಾಗೆ ಇದರಲ್ಲಿ ಸ್ನೇಹಿತರೆ ನೋಡಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಇದೆ, ಅದನ್ನು ಮಾರ್ಕ್ ಮಾಡಿಬಿಡ್ತೀನಿ ನೋಡಿ. ನೋಡಿ ಇದು ಶೋಲ್ಡರ್ ಹತ್ರ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸ್ನೇಹಿತರೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂದರೆ 32 ಇದೆ ನೋಡಿ. ನೋಡಿ 32 ಅಂದರೆ 32 4 ಭಾಗ ಮಾಡಿದಾಗ ನಮಗೆ 8 ಇಂಚ್ ಬರುತ್ತೆ ನೋಡಿ ಸ್ನೇಹಿತರೆ. 8 ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. 8 ಇಂಚು ಇಲ್ಲಿ ಬರುತ್ತೆ. ಹಾಗೆ ಶೋಲ್ಡ್ರ್ ಎಷ್ಟಿದೆ ಅಂದರೆ ಸ್ನೇಹಿತರೆ ನೋಡಿ 4 ಕಾಲಿದೆ. ಇದು ಭಾಳ ತೆಳ್ಳಗಿದ್ದಾರೆ ಅವರು, ಹಾಗಾಗಿ ನೋಡಿ 4 ಕಾಲು ಶೋಲ್ಡ್ರನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ಆರ್ಮೋಲ್ ಶೇಪನ್ನು ನಾವು ಎಷ್ಟಕ್ಕೆ ಇಡ್ಬೇಕು ಅನ್ನೋದನ್ನು ನಾವು ಈಗ ಅಳತೆ ಬ್ಲೌಸ್ ಕೊಟ್ಟಿಲ್ಲ ಸ್ನೇಹಿತರೆ ನಮಗೆ. ನಾವು ಈಗ ಆರ್ಮೋಲ್ ಶೇಪನ್ನು 14 ಇಂಚು ಆರ್ಮೋಲ್ ರೌಂಡಿಂಗನ್ನು 14 ಇಂಚು ಇಟ್ಟಿದ್ದೀವಿ ನೋಡಿ. 14 ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. 14 ಇಂಚು ಎಲ್ಲಿವರೆಗೂ ಬರುತ್ತೋ ನಾವು ಅಲ್ಲಿವರೆಗೂ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಒಂದು ಅಂದಾಜಲ್ಲಿ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳಿ, ನಂತರ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನೀವು ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಇಲ್ಲಿಗೆ ಜಾಸ್ತಿ ಆಗುತ್ತೆ, ಇನ್ನೂ ಒಂದು ಸ್ವಲ್ಪ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಒಂದು ಅಂದಾಜಲ್ಲಿ ಮಾರ್ಕ್ ಮಾಡ್ಕೊಳ್ರಿ ನೋಡಿ. ಇದು ಬರ್ಬೋದೇನಾ ನೋಡಿ, ಇಲ್ಲಿಗೆ ಲೈನ್ ಹಾಕಂತ ಇದ್ದೀನಿ ಸ್ನೇಹಿತರೆ. ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ, ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ನಮಗೆ ಸ್ಲೀವ್ ಅಳತೆ ಪ್ರಕಾರನೇ ಬರಬೇಕು ಸ್ನೇಹಿತರೆ. ಸ್ಲೀವ್ ಅಳತೆ ಪ್ರಕಾರ ಇದಿಲ್ಲ, ಅದು ಜಾಸ್ತಿ ಇದು ಕಮ್ಮಿ ಇದ್ದರೆ ನಮಗೆ ಬ್ಲೌಸ್ ಅಟ್ಯಾಚ್ ಮಾಡಲಿಕ್ಕೆ ಸರಿಯಾಗಲ್ಲ. ಏನಕ್ಕಂದರೆ ಸ್ನೇಹಿತರೆ ನೋಡಿ ಇದು ಫುಲ್ ಬಾಡಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ತಾ ಇರೋದು. ನಿಮ್ಗೆ ಅಳತೆ ಬ್ಲೌಸ್ ಕೊಟ್ಟಾಗ ನಿಮ್ದು ಯಾವುದೇ ಪ್ರಾಬ್ಲಮ್ ಆಗಲ್ಲ. ಅಳತೆ ಬ್ಲೌಸಲ್ಲಿ ಎಷ್ಟು ಇರುತ್ತೋ ಅಷ್ಟನ್ನೇ ಇಟ್ಟು ನಾವು ಕಟ್ ಮಾಡ್ಕೊಂಡ್ಬಿಡ್ಬೋದು. ಹಾಗೆ ಸ್ನೇಹಿತರೆ ನೋಡಿ ಇದು ಬ್ಯಾಕ್ ಆರ್ಮೋಲ್ ಶೇಪಿಗೋಸ್ಕರ ನೋಡಿ 1 ಇಂಚು ಕ್ರಾಸ್ ತಗೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ಆರ್ಮೋಲು ಕರೆಕ್ಟಾಗಿ ಬರುತ್ತಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ನಮಗೆ 14 ಇಂಚು ಬೇಕು ನೋಡಿ ಸ್ನೇಹಿತರೆ. 14 ಇಂಚ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ನಮಗೆ 14 ಇಂಚು ನಮಗೆ ಸಿಗುತ್ತೆ. ಒಂದು ಕಾಲು ಇಂಚು ಜಾಸ್ತಿ ಸಿಗ್ಬೋದು. ಒಂದು ಕಾಲು ಇಂಚಲ್ಲಿ ಡಿಫ್ರೆನ್ಸ್ ಏನು ತೊಂದರೆ ಆಗಲ್ಲ ಸ್ನೇಹಿತರೆ. ನೋಡಿ ಇವಾಗ ನಮಗೆ ಆರ್ಮೋಲ್ ಎಷ್ಟು ಬಂತು ಅಂದರೆ ನೋಡಿ 4 ಕಾಲೇ ಬಂತು ಸ್ನೇಹಿತರೆ. ಇದಕ್ಕೆ ಶೋಲ್ಡರ್ ಕೂಡ 4 ಕಾಲಿದೆ, ಆರ್ಮೋಲ್ ಕೂಡ 4 ಕಾಲೇ ಬಂತು, ಅಂದರೆ ಸರಿ ಇದೆ ಸ್ನೇಹಿತರೆ ಅಳತೆ ಪ್ರಕಾರ. ಸ್ನೇಹಿತರೆ ನೋಡಿ ಸೊಂಟದ ಅಳತೆ ಬಂದು ಎಷ್ಟಿದೆ ಅಂದರೆ 26 ಇದೆ. 26 ಅಂದರೆ 6.5 ಆಗುತ್ತೆ ನೋಡಿ. ಕೆಳಗಡೆ 6.5, 1 ಇಂಚು ನಾವು ಟಕ್ಸಿಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ 1.5 ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನೋಡಿ ಎಷ್ಟಾದರೂ ಬಿಡ್ಬೋದು ನೀವು. ನಾನಿಲ್ಲಿ 1.5 ಇಂಚ್ ಬಿಡ್ತಾ ಇದ್ದೀನಿ ನೋಡಿ. 1.5 ಇಂಚಿಗೆ ಲೈನ್ ಹಾಕಂತ ಇದ್ದೀನಿ. ಸ್ನೇಹಿತರೆ ಇವಾಗ ನೆಕ್ ಕೊರಳಿನ ಅಗಲವನ್ನು ನೋಡೋಣ ಸ್ನೇಹಿತರೆ. ನೋಡಿ ಇದು ಭಾಳ ಕಮ್ಮಿ ಸೈಜು ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್ ಆಗಿರೋದ್ರಿಂದ, ಆಮೇಲೆ ನೋಡಿ ಲೆಂತ್ ಕೂಡ ಜಾಸ್ತಿ ಇಲ್ಲ ಸ್ನೇಹಿತರೆ ಇದ್ರದ್ದು. ಹಾಗಾಗಿ ನೋಡಿ ಬ್ಯಾಕ್ ನೆಕ್ ಕೂಡ ಉದ್ದ ಜಾಸ್ತಿ ಇದೆ ನೋಡಿ. ನಾನು 1.25 ಇಂಚು ಕೊರಳಿನ ಅಗಲ ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ. ಬ್ಯಾಕ್ ನೆಕ್ ವಿಡ್ತ್ ಬಂದು ನಾನು 1.25 175 ಇಡ್ತಾ ಇದ್ದೀನಿ ನೋಡಿ. ಇಲ್ಲಿ ಕೆಳಗಡೆ 2 ಕಾಲು ಇಡ್ತಾ ಇದ್ದೀನಿ. ಕೆಳಗಡೆ ನೆಕ್ ವಿಡ್ತನ್ನು, ಬಾಟಮ್ ನೆಕ್ ವಿಡ್ತನ್ನು ನಾನು 2 ಕಾಲು ಇಟ್ಟಿದ್ದೀನಿ. ಅಲ್ಲಿಗಂತೂ ಅರ್ಧ ಇಂಚು ಜಾಸ್ತಿ ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿ 9 ಇಂಚಿದೆ ಇವ್ರದ್ದು ಬ್ಯಾಕ್ ನೆಕ್ ಉದ್ದ. ಲೆಂತ್ ಬಂದು 9 ಇಂಚಿದೆ ನೋಡಿ. ಜಾಸ್ತಿ ನೆಕ್ ಇರೋದ್ರಿಂದ ನಾನು ಕಡಿಮೆ ಅಗಲ ಇಟ್ಟಿದ್ದೀನಿ, 1.25 ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ಇದಕ್ಕೆ ಒಂದು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ಕಟ್ ಮಾಡೋಣ.
ಸ್ನೇಹಿತರೆ ನೋಡಿ ಇವಾಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಟಕ್ಸ್ ನೋಡಿ, ಟಕ್ಸ್ ಪಾಯಿಂಟ್ ಎಲ್ಲರಿಗೂ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಎರಡು ಸೆಂಟ್ರಿಗೆ ಒಂದು ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡು ನೋಡಿ, ನಾವು 1 ಇಂಚ್ ಬಿಟ್ಟಿದ್ದೀವಿ. ಇಲ್ಲಿ ಒಂದು ಟಕ್ಸ್ ಪಾಯಿಂಟ್ ಬರುತ್ತೆ ಸ್ನೇಹಿತರೆ ನೋಡಿ, ಸೆಂಟ್ರಿಗೆ ಇವೆರಡು ಸೆಂಟ್ರಿಗೆ ಒಂದು ಟಕ್ಸನ್ನು ಹಿಡಿಬೇಕಾಗುತ್ತೆ. ಸ್ನೇಹಿತರೆ ಇವಾಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, ನಮ್ಗೆ ಯಾವುದೇ ಅಳತೆ ಬ್ಲೌಸ್ ಕೊಟ್ಟಿಲ್ಲ. ಇದು ಅಳತೆ ಬ್ಲೌಸ್ ಇದ್ದರೆ ನಿಮ್ಗೆ ಈಸಿ ಆಗುತ್ತೆ. ಅಳತೆ ಬ್ಲೌಸ್ ಇಲ್ದಂಗೆ ಬಾಡಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇವತ್ತು. ಸ್ನೇಹಿತರೆ ನೋಡಿ, ಇಲ್ಲಿ ಒಂದು 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಇಲ್ಲಿ ಲೆಂತ್ ಇಲ್ಲಿಗಿದೆ, ಇಲ್ಲಿ ಕೂಡ ಒಂದು ಲೈನ್ ಮಾರ್ಕ್ ಮಾಡ್ಕೊತೀನಿ. ಸ್ನೇಹಿತರೆ ನೋಡಿ, ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಇದೆ. ಹಾಗೆ ಇಲ್ಲಿ ಶೋಲ್ಡರ್ ಕೂಡ ಇಲ್ಲಿಗಿದೆ. ಹಾಗೆ ನೆಕ್ ವಿಡ್ತ್ ಕೂಡ ಇಲ್ಲಿ ಬರುತ್ತೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ ಇವಾಗ ಇದನ್ನ ತೆಗೆದುಬಿಡ್ತೀನಿ. ನೋಡಿ, ನಾವು ಏನು ಮಾರ್ಕ್ ಮಾಡ್ಕೊಂಡಿವಲ್ಲ ಅಷ್ಟಕ್ಕೂ ಲೈನ್ ಹಾಕೋಣ. ಸ್ನೇಹಿತರೆ ನೋಡಿ, ಇದು ನಾವು 12.5 ಇಂಚ್ ಬ್ಲೌಸ್ ಏನಿದೆ ಸ್ನೇಹಿತರೆ, ಅಲ್ಲಿ ಉದ್ದ ಮಾರ್ಕಿಂಗ್ ಇದು. ಹಾಗೆ ನೋಡಿ, ನೆಕ್ನ ಅಗಲ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅದು 1.25 ಇದೆ. ನಾವು ಬ್ಯಾಕ್ ಸೈಡಲ್ಲೇ ಅಷ್ಟೇ ಇಟ್ಟಿದ್ದೀವಿ. ಹಾಗೆ ನೋಡಿ, ಫ್ರಂಟ್ ನೆಕ್ಕಿನ ಉದ್ದ ಬಂದು ಎಷ್ಟಿದೆ ಅಂದರೆ ನೋಡಿ, ಕೊರಳ ಉದ್ದ 5.5 ಇದೆ ನೋಡಿ. 5.5ಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ. ಸ್ನೇಹಿತರೆ ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಸ್ನೇಹಿತರೆ ನೋಡಿ, ನಾವು ಬ್ಯಾಕ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ವಿ. ಇದರಲ್ಲಿ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ. ಸ್ನೇಹಿತರೆ ನೋಡಿ, ಶೋಲ್ಡರ್ ಕೂಡ 4 ಕಾಲ್ ಇದೆ, ಆರ್ಮೋಲ್ ಶೇಪ್ ಕೂಡ 4 ಕಾಲ್ ಬಂದಿದೆ ನಮಗೆ. ಸ್ನೇಹಿತರೆ ನೋಡಿ, ಇಲ್ಲಿಗೆ ನಮ್ಮದು ಬ್ಯಾಕ್ ಸೈಡಿಂದ ನಾವು ಮೆಜರ್ಮೆಂಟ್ ತಗೊಂಡ್ವಿ ನೋಡಿ. 12.5 ಲೆಂತ್ಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ವಿ ಸ್ನೇಹಿತರೆ ನೋಡಿ. ಇಲ್ಲಿ ಮೇಲ್ಗಡೆ ಕೂಡ ಸ್ಟಿಚಿಂಗ್ ಮಾರ್ಜಿನ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಅದರಲ್ಲಿ ಆ್ಯಡ್ ಆಗಿದೆ. ಇಲ್ಲಿಗೆ 12.5 ಇದೆ ನೋಡಿ. ಇಲ್ಲಿಂದ ನಾನು 3 ಇಂಚಿಗೆ ಅಥವಾ 2.5 ಇಂಚಿಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ. ಕಾಜಾ ಪಟ್ಟಿ ಉಕ್ಸ್ ಪಟ್ಟಿಗೋಸ್ಕರ ಈ ಲೈನಿಂದ ಇಲ್ಲಿಗೆ 2.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಇವಾಗ ಫಸ್ಟ್ ಡಾಟ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಚೆಸ್ಟನ್ನು 4ನೇ ಒಂದೇ ಭಾಗದಷ್ಟು ನಾವು ಫಸ್ಟ್ ಡಾಟ್ ಪಾಯಿಂಟನ್ನು ಇಡಬೇಕಾಗುತ್ತೆ. ಅಲ್ಲಿ ನೋಡಿ, ಅಳತೆ ಬ್ಲೌಸ್ ಇಲ್ಲ ನಮಗೆ ಸ್ನೇಹಿತರೆ ನೋಡಿ. ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಿರೋದ್ರಿಂದ ನೋಡಿ, ಚೆಸ್ಟ್ ಇದೆ ನಮ್ದು, ಇದೆ ಸುತ್ತಳತೆ ಇದೆ. ಅದ್ರದ್ದು 4ನೇ ಒಂದು ಭಾಗ ಅಂದರೆ ನಮಗೆ 8 ಇಂಚ್ ಬರುತ್ತೆ ನೋಡಿ. 8ಕ್ಕೆ ನಾನು 1 ಇಂಚನ್ನು ಆ್ಯಡ್ ಮಾಡಬೇಕು. ನಾವು 8ಕ್ಕೆ 1 ಇಂಚನ್ನು ಆ್ಯಡ್ ಮಾಡಿ ನೋಡಿ 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ. ಸೆಕೆಂಡ್ ಡಾಟ್ ಪಾಯಿಂಟ್ ಇಲ್ಲಿಂದ 2 ಇಂಚ್ ಇಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಸೆಕೆಂಡ್ ಡಾಟ್ ಪಾಯಿಂಟನ್ನು ನೋಡಿ. ಇದು ಸೆಕೆಂಡ್ ಡಾಟ್ ಪಾಯಿಂಟು, ಇದು ಫಸ್ಟ್ ಡಾಟ್ ಪಾಯಿಂಟು ಸ್ನೇಹಿತರೆ ನೋಡಿ. ನಿಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ಫಸ್ಟ್ ಡಾಟ್ ಪಾಯಿಂಟು ನಮಗೆ ಅಳತೆ ಬ್ಲೌಸಲ್ಲಿ ಇರುತ್ತೆ, ಅದು ಗೊತ್ತಾಗ್ಬಿಡುತ್ತೆ. ಬಟ್ ನಮಗೆ ಇಲ್ಲದೆ ಇರುವಾಗ ಏನು ಮಾಡಬೇಕಪ್ಪ ಅಂದರೆ ಚೆಸ್ಟ್ನ 4ನೇ ಒಂದು ಭಾಗ ಪ್ಲಸ್ ಅದಕ್ಕೆ 1 ಇಂಚು 1.5 ಇಂಚು ಆ್ಯಡ್ ಮಾಡಬೇಕಾಗುತ್ತೆ ನೋಡಿ. 32ವರೆಗೂ ಆದರೆ 1.5 ಇಂಚ್ ಆ್ಯಡ್ ಮಾಡಿ. ಅದಕ್ಕಿಂತ ಜಾಸ್ತಿ ಬಂತು ಅಂದರೆ 32ವರೆಗೂ ಆದರೆ 1 ಇಂಚ್ ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಬ್ಲೌಸ್ಗೆ 1.5 ಇಂಚ್ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ. 40 ಮ್ಯಾಗ ಬಂದರೆ 2 ಇಂಚ್ವರೆಗೂ ನೀವು ಆ್ಯಡ್ ಮಾಡಬೇಕಾಗುತ್ತೆ ನೋಡಿ, ಫಸ್ಟ್ ಡಾಟ್ ಪಾಯಿಂಟ್ಗೋಸ್ಕರ. ಈಗ ಅಳತೆ ಬ್ಲೌಸ್ ಕೊಟ್ಟು ಇಲ್ಲದಾಗ ನಮಗೆ ಈ ಥರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ಶೋಲ್ಡ್ರ್ ಇದೆಯಲ್ಲ, ಇದ್ರ ಸೆಂಟ್ರಿಗೆ ಒಂದು ನಮಗೆ ನೋಡಿ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಶೋಲ್ಡ್ರ್ ಇದೆಯಲ್ಲ, ಅದರ ಸೆಂಟ್ರ್ ಪಾಯಿಂಟಿಗೆ ನೋಡಿ ಇಲ್ಲಿ ಬರುತ್ತೆ ಡಾಟ್ ಪಾಯಿಂಟು. ಇದು ಡಾಟ್ ಪಾಯಿಂಟ್ ಸ್ನೇಹಿತರೆ ನೋಡಿ, ಇಲ್ಲಿಗೆ ಇಲ್ಲಿ ಬರುತ್ತೆ ಸ್ನೇಹಿತರೆ ನೋಡಿ. ಇದನ್ನು ಕೂಡ 1 ಇಂಚ್ ಇಡ್ತಾ ಇದ್ದೀನಿ ನೋಡಿ ನಾನು ಟಕ್ಸನ್ನು ನೋಡಿ. ಡಾಟನ್ನು 1 ಇಂಚ್ ಮಾತ್ರ ಇಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಭಾಳ ಚಿಕ್ಕ ಸೈಜು, ಭಾಳ ತೆಳ್ಳಗಿದ್ದಾರೆ ಅವರು, ಹಾಗಾಗಿ ನೋಡಿ ನಾನು 1 ಇಂಚ್ ಮಾತ್ರ ಇಡ್ತಾ ಇದ್ದೀನಿ.
ಸ್ನೇಹಿತರೆ ನೋಡಿ, ಇವಾಗ ಈ ಲೈನಿಗೆ ಇದನ್ನು ಸೇರಿಸೋಣ. ಹಾಗೆ ಸ್ನೇಹಿತರೆ ನೋಡಿ, ಸೆಕೆಂಡ್ ಡಾಟ್ ಪಾಯಿಂಟ್ ಏನು ಮಾರ್ಕ್ ಮಾಡ್ಕೊಂಡಿವಲ್ಲ, ಇಲ್ಲಿಂದ ನೋಡಿ ಒಂದು 1/4 ಇಂಚು ಕ್ರಾಸ್ ಮೇಲಕ್ಕೆ ಒಂದು ಲೈನ್ ಹಾಕಂತ ಇದ್ದೀನಿ ನೋಡಿ. ಈ ಡಾಟ್ ಪಾಯಿಂಟಿಂದ 1/4 ಇಂಚು ಲೈನ್ ಹಾಕಂತ ಇದ್ದೀನಿ ನೋಡಿ ಒಂದು ನಾನು. ಹಾಗೆ ಸ್ನೇಹಿತರೆ ನೋಡಿ, ಇಲ್ಲಿ ಫಸ್ಟ್ ಡಾಟ್ ಪಾಯಿಂಟಿಂದ ಸೆಂಟ್ರಿಗೆ ಒಂದು ಟಕ್ಸ್ ಇದೆಯಲ್ಲ ಸ್ನೇಹಿತರೆ, ಟಕ್ಸ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇದನ್ನ 2 ಇಂಚ್ ಇಟ್ಟರೆ ಸಾಕಾಗುತ್ತೆ ನೋಡಿ ಸ್ನೇಹಿತರೆ, ಇದನ್ನ 2 ಇಂಚ್ ಇಟ್ಟರೆ ಸಾಕಾಗುತ್ತೆ. ಹಾಗೆ ಇಲ್ಲಿ ಫ್ರಂಟ್ ಆರ್ಮಲ್ ಶೇಪ್ ಅಲ್ಲಿ ಇಲ್ಲಿ ಒಂದು ಟಕ್ಸ್ ಬರುತ್ತೆ, ಇದನ್ನ 3 ಇಂಚುವರೆಗೂ ಇಟ್ಟರೆ ಸಾಕಾಗುತ್ತೆ ನೋಡಿ ಸ್ನೇಹಿತರೆ. ಹಾಗೆ ಇವೆರಡರ ಸೆಂಟ್ರಿಗೆ ಇಲ್ಲಿ ಒಂದು ಟಕ್ಸ್ ಬರುತ್ತೆ ನೋಡಿ. 3 ಸೆಂಟ್ರಿಗೆ ಇಲ್ಲಿ ಒಂದು ಟಕ್ಸ್ ಬರುತ್ತೆ ಸ್ನೇಹಿತರೆ ನೋಡಿ. ಅಳತೆ ಬ್ಲೌಸ್ ಕೊಟ್ಟಿಲ್ದಾಗ ಮಾತ್ರ ಈ ತರ ಕಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ. ಸೊಂಟದ ಅಳತೆ ಬಂದು 26 ಇದೆ. 26 ಅಂದ್ರೆ ನಮಗೆ 6.5 ಬರುತ್ತೆ ನೋಡಿ ಸ್ನೇಹಿತರೆ ನೋಡಿ. ಇಲ್ಲಿ 2.5 ಇದೆ, 2.5 ಬಿಟ್ಟು ಈ ಕಡೆಗೆ ಇಟ್ಕೊಂತ ಇದ್ದೀನಿ ನೋಡಿ. ನಾವು 6.5ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ 1.5 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಅನ್ನ ಹಾಕೋಬೇಕು. ಸ್ನೇಹಿತರೆ ಇವಾಗ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, ಇವಾಗ ಕಟ್ ಮಾಡ್ಲಿಕ್ಕಿಂತ ಮುಂಚೆ ನಾನು ನಿಮ್ಗೆ ಇನ್ನೂ ಒಂದು ಹೇಳ್ಬಿಡ್ತೀನಿ. ಏನಂದ್ರೆ ನೋಡಿ, ನಾವು ಬೆಲ್ಟ್ ಮೆಜರ್ಮೆಂಟ್ ಯಾವ ರೀತಿ ಮಾಡಬೇಕು ಅಳತೆ ಬ್ಲೌಸ್ ಕೊಟ್ಟಿಲ್ದಾಗ ಅಂದ್ರೆ ನೋಡಿ, ಇದರಲ್ಲಿ ನಾವು ಲೆಸ್ ಮಾಡಿ ಎಷ್ಟು ಬೆಲ್ಟ್ ಬೇಕಾಗುತ್ತೆ ಇದರಲ್ಲಿ ನೋಡ್ಕೋಬೇಕು ನೋಡಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟಕ್ಕಿದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಡೋಣ ಸ್ನೇಹಿತರೆ ನೋಡಿ. ಇಲ್ಲಿಂದ ಇಲ್ಲಿವರೆಗೂ 9.25 ಇದೆ ನೋಡಿ ಸ್ನೇಹಿತರೆ ನೋಡಿ. ನಾವೇನು ಉಕ್ಸ್ಪಟ್ಟಿ ಏನು ಕ್ರಾಸ್ ಸ್ಟಾರ್ಟ್ ಮಾಡಿದೀವಲ್ಲ, ಇಲ್ಲಿವರೆಗೂ 9.25 ಇದೆ. ಮೇಲ್ಗಡೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಸೇರಿಲ್ಲ ಸ್ನೇಹಿತರೆ ನೋಡಿ. ಇಲ್ಲಿ ನಮಗೆ ಎಷ್ಟು ಸ್ಟಿಚಿಂಗ್ ಮಾರ್ಜಿನ್ ಬಿಡಬೇಕು ಅಂತ ಲೆಕ್ಕ ಹಾಕೊಳ್ಳಿ ನೋಡಿ. ಇಲ್ಲಿ ನಮಗೆ 9.25 ಅಂದ್ರೆ ನೋಡಿ, ಇಲ್ಲಿ ಒಂದು ಅರ್ಧ ಇಂಚಿಗೆ ಒಂದು ಟಕ್ಸಿಗೆ ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ಅರ್ಧ ಇಂಚು ನಮಗೆ ಬೆಲ್ಟಿಗೆ ಸ್ಟಿಚಿಂಗ್ ಮಾರ್ಜಿನ್ ಆಗಿ ಹೋಗುತ್ತೆ, ಅಂದ್ರೆ 1 ಇಂಚ್ ಕಡಿಮೆ. ಅಂದ್ರೆ ಎಷ್ಟಾಯ್ತು ಅಂದ್ರೆ ನೋಡಿ, 9.25 ನಾವು 1 ಇಂಚನ್ನು ಲೆಸ್ ಮಾಡಿದಾಗ ನಮಗೆ 8.25 ಬರುತ್ತೆ ನೋಡಿ ಸ್ನೇಹಿತರೆ. ಬೆಲ್ಟ್ ಎಷ್ಟು ಇಡ್ಬೇಕು ಅನ್ನೋದನ್ನ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಿಮ್ಗೆ, ಯಾವ ರೀತಿ ಬೆಲ್ಟ್ ನಾವು ಕಟ್ ಮಾಡ್ಕೋಬೇಕು ಅನ್ನೋದನ್ನ ನೋಡಿ. 8.25 ಬರ್ತಿದೆ, ಅಂದ್ರೆ 12.5 ಉದ್ದ ಇದೆ ಸ್ನೇಹಿತರೆ. 12.5 ನಾವು 8.25 ಲೆಸ್ ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ ಅಂತ ನೋಡ್ಬೇಕು ಇವಾಗ ಸ್ನೇಹಿತರೆ ನೋಡಿ. ನಮಗೆ ಇಲ್ಲಿ ಉಕ್ಸ್ಪಟ್ಟಿ ಸೈಡಲ್ಲಿ ನಮಗೆ ನೋಡಿ ಬೆಲ್ಟ್ ಎಷ್ಟು ಬೇಕಾಗುತ್ತೆ ಅಂದ್ರೆ ನೋಡಿ, ನಮಗೆ 3.25 ಬೆಲ್ಟ್ ರೆಡಿ ಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಹಾಗೆ ಈ ಸೈಡ್ ಕೂಡ ನಾವು ಮೆಜರ್ಮೆಂಟ್ ಮಾಡಬೇಕಾಗುತ್ತೆ ನೋಡಿ. ಏನಕ್ಕಂದ್ರೆ ನಾನು ಅದಕ್ಕೆ ನಿಮ್ಗೆ ಅವಾಗಲೇ ಇಲ್ಲಿ ಬರ್ಕೊಂಬಿಟ್ಟಿದ್ದೀನಿ, ಇದು ಎಷ್ಟಿದೆ ಅಂತ ನೋಡ್ಕೊಂಡ್ಬಿಡ್ಬೇಕಂತೇಳಿ ನೋಡಿ. ಇದು ನಮಗೆ ಬಗಲ್ ಸೈಡ್ ಎಷ್ಟಿದೆ ಸ್ನೇಹಿತರೆ ನೋಡಿ, 8.25 ಇದೆ. ಇದು 8.25 ಇದೆ. ನಮಗೆ ಇಲ್ಲಿಗೆ ನೋಡಿ, ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಹಾಗೆ ಇಲ್ಲಿ ಒಂದು ಟಕ್ಸ್ ಹಿಡಿತೀವಲ್ಲ, ನಾವು ಟಕ್ಸ್ ಹಿಡಿತೀವೋ ಇಲ್ಲ ಅನ್ನೋದ್ರಲ್ಲಿ ಇವಾಗ ಡಿಸೈಡ್ ಮಾಡ್ಕೋಬೇಕಾಗುತ್ತೆ ನೋಡಿ. ನಾವು ಲೆಸ್ ಮಾಡ್ಬೇಕಲ್ಲ ಸ್ನೇಹಿತರೆ, ಹಾಗಾಗಿ ನೋಡಿ ಇಲ್ಲಿ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು, ಅಂದ್ರೆ 1 ಇಂಚು ಟೋಟಲ್ ಲೆಸ್ ಆಯ್ತು ಇಲ್ಲಿ ನೋಡಿ. ಇವಾಗ ಎಷ್ಟಿದೆ? 6.5 ಇದೆ. ಇದು 6.5 ಅಂದ್ರೆ ನೋಡಿ 1 ಇಂಚ್ ಲೆಸ್ ಆದ್ರೆ 5.5 ಬಂತು ನೋಡಿ. 5.5 ನೋಡಿ, 5.5 ಬಂತು ಸ್ನೇಹಿತರೆ ನೋಡಿ. 8.5 ನಾವು 5.5 ಲೆಸ್ ಮಾಡಿದ್ರೆ ಇನ್ನೆಷ್ಟು ಉಳಿಯುತ್ತೆ? ಇನ್ನು 3 ಇಂಚ್ ಬರುತ್ತೆ ಸ್ನೇಹಿತರೆ ನೋಡಿ. ನಮಗೆ ಇಲ್ಲಿ ಬೆಲ್ಟ್ ಬೇಕಾಗಿರೋದು 3 ಇಂಚು ಬೆಲ್ಟ್ ಬೇಕಾಗುತ್ತೆ ನೋಡಿ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, 3 ಇಂಚು ನಾವು ಬೆಲ್ಟಿಗೋಸ್ಕರ ಬಿಟ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ. ಅಳತೆ ಬ್ಲೌಸ್ ಕೊಟ್ಟಿಲ್ದಾಗ ಖಂಡಿತ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇವಾಗ ಕಟ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ. ನಾನು ಬರ್ಕೊಂಡಿದ್ದೀನಿ ಇಲ್ಲಿ 3.25 ಬೆಲ್ಟ್ ಬರುತ್ತೆ, ಇಲ್ಲಿ 3 ಇಂಚು ಬೆಲ್ಟ್ ಬರುತ್ತೆ. ನಿಮಗೆ ಕಡೆಗೆ ಅದನ್ನ ಫಿನಿಶಿಂಗ್ ಮಾಡಿ ಕೂಡ ತೋರಿಸ್ತೀನಿ ನಾನು ನಿಮಗೆ, ಕರೆಕ್ಟಾಗಿ ಬರುತ್ತೆ ಇಲ್ಲ ಅಳತೆ ಬ್ಲೌಸ್ ಪ್ರಕಾರ ಅಂತೇಳಿ ಸ್ನೇಹಿತರೆ. ಹಂಗೆ ನಿಮಗೆ ಬೆಲ್ಟ್ ಎಲ್ಲ ಹಂಗೆ ಕಟ್ ಮಾಡಿ ತೋರಿಸ್ಬಿಡ್ತಾರೆ, ಅದು ಅಳತೆ ಬ್ಲೌಸ್ ಕೊಟ್ಟಾಗ ಪ್ರಾಬ್ಲಮ್ ಇರಲ್ಲ ಸ್ನೇಹಿತರೆ. ಏನಕ್ಕಂದ್ರೆ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ನಾವು ಅಷ್ಟನ್ನು ಇಟ್ಬಿಡ್ತೀವಿ, ಏನು ತೊಂದರೆ ಆಗಲ್ಲ. ಬಟ್ ಅಳತೆ ಬ್ಲೌಸ್ ಕೊಟ್ಟಿಲ್ದಾಗ ಖಂಡಿತ ಪ್ರಾಬ್ಲಮ್ ಆಗುತ್ತೆ.
ಸ್ನೇಹಿತರೆ ನೋಡಿ ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾಡೋಣ. ನಾನು ನಿಮಗೆ ಆವಾಗಲೇ ಮೆಜರ್ಮೆಂಟ್ ತೋರಿಸಿದೆ ಸ್ನೇಹಿತರೆ, ಖಂಡಿತ ಫುಲ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಕೆಳಗಡೆ ನಾನು ಒಂದು ಸ್ಟ್ರೈಟ್ ಲೈನ್ ಹಾಕಂತ ಇದ್ದೀನಿ ಸ್ನೇಹಿತರೆ. ಬೆಲ್ಟ್ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಬೇಕು ಅನ್ನೋದನ್ನು ನಾನು ಫ್ರಂಟ್ ಕಟ್ ಮಾಡ್ಬೇಕಾದ್ರೆ ತೋರಿಸಿದ್ದೀನಿ. ನೋಡಿ ನಮಗೆ ಬರ್ಕೊಂಡಿದ್ದೀವಿ ಕೂಡ ಇಲ್ಲಿ. ನೋಡಿ 3 ಮುಕ್ಕಾಲು ಈ ಸೈಡ್ ಬೆಲ್ಟ್ ಬರುತ್ತೆ, ಈ ಸೈಡು ನಮಗೆ 3 ಇಂಚು ರೆಡಿ ಬೇಕಾಗುತ್ತೆ. ನೋಡಿ ಇದನ್ನು ಸೀದಾ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ 3 ಮುಕ್ಕಾಲು ಇಲ್ಲಿ ಬರುತ್ತೆ ಅಂದರೆ ನಮಗೆ 4 ಮುಕ್ಕಾಲು ಬೇಕಾಗುತ್ತೆ. ನೋಡಿ ಉದ್ದ ನಾನು ಈ ಸೈಡಿಂದ ಮಾರ್ಕ್ ಮಾಡ್ಕೊತೀನಿ, ಯಾಕಂದರೆ ಜಾಸ್ತಿ ಇಲ್ಲ ಸ್ನೇಹಿತರೆ, ಇಲ್ಲಿ ಜಾಸ್ತಿ ಇದೆ. ಅಂದರೆ ಅಲ್ಲಿಗೆ ನೋಡಿ 3 ಮುಕ್ಕಾಲು ಅಂದರೆ 4 ಮುಕ್ಕಾಲು ಬೇಕಾಗುತ್ತೆ ನಮಗೆ. ನೋಡಿ ಸಾರಿ, ಹಾಗೆ ಈ ಸೈಡ್ ಎಷ್ಟಿದೆ ನೋಡಿ, ನಮಗೆ 6.5 ಸೊಂಟದ ಅಳತೆ ಇದೆ. ನಾವು 6.5 ಅಥವಾ 7 ಇಂಚಿಗೆ ಇಟ್ಟು ಮಾರ್ಕ್ ಮಾಡ್ಕೊತ ಇದ್ದೀವಿ. ನೋಡಿ ಜಾಸ್ತಿ ಇಟ್ಟರೆ ನಮ್ಗೆ ಮೆಜರ್ಮೆಂಟ್ ಪಕ್ಕ ಇಟ್ಕೋಬೇಕು ಸ್ನೇಹಿತರೆ. ನೋಡಿ ಇಲ್ಲಿ 3 ಇಂಚ್ ಬರುತ್ತೆ, ಅಂದರೆ 3 ಅಂದರೆ 4 ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ ಇಲ್ಲಿ 4 ಇಂಚ್ ರೆಡಿ ಇದೆ ಸ್ನೇಹಿತರೆ. ಇಲ್ಲಿ ಇವಾಗ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇದು ಬರುತ್ತೆ, ಇದು ಲೈನು. ಹಾಗೆ ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಬಿಟ್ಟಿದ್ದೀನಿ, ಇಲ್ಲಿ 1.5 ಇಂಚನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ, ಗೊತ್ತಾಗಲ್ಲ. ಸ್ನೇಹಿತರೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಲೈನ್ ಇದೆ, ಇದನ್ನು ಸ್ವಲ್ಪ ನೋಡಿ, ಇದನ್ನು ಸ್ವಲ್ಪ ರೌಂಡ್ ಶೇಪಲ್ಲಿ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ನೀವು ಕ್ಲೇಸ್ ಈ ಥರ ಸ್ಕೇಲ್ ಇದ್ದರೆ ಕೂಡ ಕಟ್ ಮಾಡ್ಕೊಂಬಿಡಿ, ಇದು ನೀಟಾಗಿ ಕೂರುತ್ತೆ. ನೋಡಿ ಈ ಥರ ಶೇಪ್ ಬಂದರೆ ಏನು ತೊಂದರೆ ಇಲ್ಲ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಇವಾಗ ಬೆಲ್ಟ್ ಕೂಡ ಕಟ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟಿಂದ ತೋರಿಸ್ಬಿಡ್ತೀನಿ. ನೋಡಿ ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು. ಸ್ನೇಹಿತರೆ ನೋಡಿ ಇಲ್ಲಿ 1/2 ಇಂಚು ಫೋಲ್ಡ್ ಆಗುತ್ತೆ, ಹಾಗೆ ಇಲ್ಲಿ ಕೂಡ ಒಂದು ಟಕ್ಸ್ ಬರುತ್ತೆ. ನೋಡಿ ಟಕ್ಸ್ ಕೂಡ ನಾನು ನಿಮಗೆ ಪಿನ್ ಹಾಕಿ ತೋರಿಸ್ತೀನಿ. ನೋಡಿ ಇಲ್ಲಿ ಕೆಳಗೆ 1/2 ಇಂಚಿಗೆ ನಾವು 1/2 ಇಂಚನ್ನು ಬಿಟ್ಟಿದ್ದೀವಿ ಸ್ನೇಹಿತರೆ. ನೋಡಿ ಬ್ಯಾಕ್ ಸೈಡು ನಿಮಗೆ ಬ್ಯಾಕ್ ಸೈಡ್ ನೋಡಿ ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚು ಬಿಟ್ಟಿದ್ದೀವಿ, ಇದನ್ನು ಕೂಡ 1/2 ಇಂಚ್ ಇದೆ. ಅದ್ರ ಲೆವೆಲ್ಗೆ ಇಟ್ಕೊಂಡಿದ್ದೀನಿ ಬೆಲ್ಟನ್ನು ನಾನು ನಿಮ್ಮ ಇದ್ರಿಗೆ. ಇವಾಗ ನೋಡಿ ಇಲ್ಲಿ ಒಂದು ಟಕ್ಸ್ ಬರುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ಟಕ್ಸ್ ಪಾಯಿಂಟನ್ನು ನಾವು ಹಿಡಿದಾಗ ನೋಡಿ ಇಲ್ಲಿ 1/2 ಇಂಚ್ ಅಷ್ಟೇ ಉಳಿಬೇಕು, ಇದರಲ್ಲಿ 1/2 ಇಂಚ್ ಉಳಿದಿದೆ. ನೋಡಿ ಇಲ್ಲಿ ಕೂಡ 1/2 ಇಂಚ್ ಇದೆ, ಹಾಗೆ ಇಲ್ಲಿ ಕೂಡ 1/2 ಇಂಚ್ ಇದೆ, ಅಂದರೆ ಈ ಸೈಡು ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ಇದು ಯಾವುದೇ ಪ್ರಾಬ್ಲಮಲ್ಲಿ ನಿಮಗೆ ಹೆಚ್ಚಿಗೆ ಬರೋದೇ ಇಲ್ಲ. ಈ ಥರ ಬೆಲ್ಟನ್ನು ಕಟ್ ಮಾಡೋದ್ರಿಂದ ಬರೋದೇ ಇಲ್ಲ ಸ್ನೇಹಿತರೆ. ಹಾಗೆ ಈ ಸೈಡ್ ಕೂಡ ತೋರಿಸ್ಬಿಡ್ತೀನಿ ನಾನು ನಿಮಗೆ. ನೋಡಿ ಇಲ್ಲಿ ಒಂದು ಟಕ್ಸ್ ಬರುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ಒಂದು ಟಕ್ಸ್ ಹಿಡಿದ್ವಿ. ಇವಾಗ ನೋಡಿ ಇಲ್ಲಿ ಕೂಡ ನಮಗೆ ಮಾರ್ಜಿನ್ ಅಷ್ಟೇ ಉಳಿಯುತ್ತೆ. ಬ್ಲೌಸ್ ಅಳತೆ ಪಕ್ಕಾ ಇರುತ್ತೆ ನೋಡಿ ಸ್ನೇಹಿತರೆ. ಇದು ಈ ಥರ ನೀವು ಬೆಲ್ಟ್ ಕಟ್ ಮಾಡೋದ್ರಿಂದ ನೋಡಿ ಇದು 4 ಇಂಚ್ ಬಂದಿದೆ ಬೆಲ್ಟು. ಇಲ್ಲಿ ನಮಗೆ ರೆಡಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ 3 ಮುಕ್ಕಾಲು ಇಲ್ಲಿ ಬಂದಿದೆ, ಇಲ್ಲಿ 3 ಇಂಚ್ ಬಂದಿದೆ, ಅಂದರೆ 3 ಮುಕ್ಕಾಲು, ಹಾಗೆ ಈ ಕಡೆ 3. ಈ ಥರ ಬೆಲ್ಟು ಪರ್ಫೆಕ್ಟಾಗಿ ಕಟ್ ಮಾಡೋದು ಸ್ನೇಹಿತರೆ ಬ್ಲೌಸಲ್ಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.